ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯಲ್ಲಿ ಪೂಜೆ ಮಾಡೋ ದೇವಿಯ 9 ಅವತಾರಕ್ಕೂ ಅದರದೇ ಆದಂತಹ ಹಿನ್ನೆಲೆ ಇದೆ. ಪ್ರತಿ ಅವತಾರ ಯಾವ ರೀತಿ ಇತ್ತು, ಯಾವೆಲ್ಲ ರಾಕ್ಷಸರನ್ನ ಸಂಹಾರ ಮಾಡ್ತೋ ಅನ್ನೋ ವಿಚಾರ ಸಾಕಷ್ಟು ಜನರಿಗೆ ಗೊತ್ತೇ ಇದೆ. ಆದರೆ ದೇವಿಯ 9 ಅವತಾರನೂ ಆಕೆಯ 9 ರೂಪ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಪ್ರತಿ ರೂಪನೂ ಜೀವನದ ಒಂದೊಂದು ಹಂತವನ್ನ ಸೂಚಿಸುತ್ತೆ. ಹೀಗೆ ಪ್ರತಿ ಹಂತದಲ್ಲೂ ಆದ ಕೆಲವು ಕುತೂಹಲಕಾರಿ ವಿಚಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶೈಲಪುತ್ರಿ ನವರಾತ್ರಿಯ ಮೊದಲನೇ ದಿನ ಪೂಜೆ ಮಾಡೋ ದೇವಿಯ ಅವತಾರನೇ ಈ ಶೈಲಪುತ್ರಿ. ಈಕೆ ಪರ್ವತರಾಜನ ಮಗಳು. ಇನ್ನು ಶೈಲಪುತ್ರಿ ಅನ್ನೋ ರೂಪ ತಾಳೋದಕ್ಕೆ ಒಂದು ಕಾರಣ ಇದೆ. ಶೈಲಪುತ್ರಿ ಹಿಂದಿನ ಜನ್ಮದಲ್ಲಿ ದಾಕ್ಷಾಯಿಣಿ ಹೆಸರಿನಿಂದ ಪ್ರಜಾಪತಿ ಬ್ರಹ್ಮನ ಮಗನಾದಂತಹ ದಕ್ಷನ ಮಗಳಾಗಿದ್ಲು. ಇನ್ನು ದಕ್ಷನಿಗೆ ಆಕೆನ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಹಂಬಲ ಇತ್ತು. ಆದ್ರೆ ದಾಕ್ಷಾಯಿಣಿ ಶಿವನನ್ನ ಮೆಚ್ಚಿ ವಿವಾಹವಾಗ್ತಾಳೆ. ತನ್ನ ಮಗಳು ಸ್ಮಶಾನವಾಸಿಯನ್ನ ಮೆಚ್ಚಿ ಮದುವೆ ಆಗಿದ್ದು ದಕ್ಷನಿಗೆ ಸಹಿಸಕ್ಕೆ ಆಗೋದಿಲ್ಲ. ಒಮ್ಮೆ ಪ್ರಜಾಪತಿ ಬ್ರಹ್ಮ ಹಮ್ಮಿಕೊಂಡಿದ್ದಂತಹ ಯಜ್ಞಕ್ಕೆ ದಕ್ಷ ಆಗಮಿಸಿದಾಗ ಅಲ್ಲಿದ್ದ ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನ ನೀಡಿದ್ರು. ಆದ್ರೆ ಶಿವ ಹಾಗೇನೆ ಬ್ರಹ್ಮ ಮೇಲೆ ಏಳಲಿಲ್ಲ. ಇದು ದಕ್ಷನಿಗೆ ಶಿವನ ಮೇಲೆ ಇನ್ನಷ್ಟು ದ್ವೇಷ ಬೆಳೆಯೋದಕ್ಕೆ ಕಾರಣ ಆಯಿತು. ನಂತರ ದಕ್ಷ ಯಜ್ಞವೊಂದನ್ನ ಹಮ್ಮಿಕೊಂಡು ದೇವತೆಗಳ ಎಲ್ರಿಗೂ ಕೂಡ ಆಮಂತ್ರಣವನ್ನ ನೀಡ್ತಾನೆ. ಆದ್ರೆ ಶಿವ ಹಾಗೇನೆ ದಾಕ್ಷಾಯಿಣಿಯರನ್ನ ಬಿಟ್ಟು ತವರು ಮನೆ ಆಗಿದ್ರಿಂದ ಕರೀದಿದ್ರು ದಾಕ್ಷಾಯಿಣಿ ಯಜ್ಞಕ್ಕೆ ತೆರಳಿದ್ಲು. ಅಲ್ಲಿ ಎಲ್ಲರೆದುರು ದಕ್ಷ ಶಿವನನ್ನ ಅವಮಾನಿಸಿದಾಗ ದಾಕ್ಷಾಯಿಣಿ ಮನನೊಂದು ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನ ತ್ಯಾಗ ಮಾಡ್ತಾಳೆ. ಇದರಿಂದ ಕೋಪಗೊಂಡ ಶಿವ ಆಕೆಯ ಮೃತದೇಹ ಹಿಡಿದು ರುದ್ರ ತಾಂಡವ ಶುರು ಮಾಡ್ತಾನೆ. ಇದನ್ನ ನಿಲ್ಲಿಸೋದಕ್ಕೆ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಪ್ರಯೋಗಿಸಿದ. ಅದರಿಂದ ದಾಕ್ಷಾಯಿಣಿ ದೇಹ 51 ಚೂರುಗಳಾಗಿ ಭೂಮಿಯ ಬೇರೆ ಬೇರೆ ಭಾಗದಲ್ಲಿ ಬಿತ್ತು. ಹಾಗೆ ಬಿದ್ದಂತಹ 51 ಚೂರುಗಳು ಇವತ್ತು ಒಂದೊಂದು ಶಕ್ತಿಪೀಠ ಆಗಿದೆ. ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ ದಾಕ್ಷಾಯಿಣಿ ತನ್ನ ಪ್ರಾಣತ್ಯಾಗ ಮಾಡುವಾಗ ಮುಂದಿನ ಜನ್ಮದಲ್ಲೂ ಶಿವನೇ ತನ್ನ ಪತಿಯಾಗಬೇಕು ಅನ್ನೋ ಹಂಬಲ ಆಕೆಗಿತ್ತು. ಅದರಂತೆ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಹುಟ್ಟಿದ್ಲು. ಹೀಗೆ ಮತ್ತೆ ಶಿವನನ್ನೇ ವರಿಸಲು ದಾಕ್ಷಾಯಿಣಿ ಶೈಲಪುತ್ರಿ ರೂಪ ತಾಳಿದ್ಲು ಅನ್ನೋದು ಈ ಅವತಾರದ ಹಿನ್ನೆಲೆ. ಹಾಗಾದ್ರೆ ಇನ್ನುಳಿದ ಅವತಾರದ ಹಿನ್ನೆಲೆ ಏನು? ಎಲ್ಲನೂ ತಿಳಿಸ್ಕೊಡ್ತೀನಿ ಮುಂದಿನ ಎಪಿಸೋಡ್ನಲ್ಲಿ.